ಎಲ್ರಿಗೂ ಸ್ವಾಗತ. ನಾನೇ ರಾಜ್ಕುಮಾರ. ರಾಜ್ ಉತ್ಸವ ಸಂಚಿಕೆಯ ವೀಕ್ಷಕರಿಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಇವತ್ತು 1971ರಲ್ಲಿ ತೆರೆ ಕಂಡಂತಹ ರಾಜ್ಕುಮಾರ್ ನಟನೆಯ ಒಂದು ಚಿತ್ರದ ಬಗ್ಗೆ ಮಾಹಿತಿನ ಹಂಚಿಕೊಳ್ಳೋದಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಈ ಚಿತ್ರ ಬಂದು ಅಣ್ಣವರ ಒಂದು ನಾಯಕ ನಟನೆಯ 135ನೇ ಕನ್ನಡ ಚಿತ್ರವಾಗಿ ಹೊರಹೊಮ್ಮುತ್ತೆ. ಒಂದು ಅದ್ಭುತ ಚಿತ್ರ ಕೂಡ ಹೌದು. ಆ ಚಿತ್ರದ ಹೆಸರು ಬಂದು 1971ರಲ್ಲಿ ತೆರೆ ಕಂಡಂತಹ ಸಾಕ್ಷಾತ್ಕಾರ್ ಅನ್ನೋ ಚಿತ್ರದ ಬಗ್ಗೆ ಇವತ್ತು ಮಾಹಿತಿ ನೀಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆ ಸುಮಾರು ಅವಾಗ ಬಾಲ್ಯದ ನೆನಪು. 11 ವರ್ಷ ಆಗಿರ್ಬೋದು, 11-12 ವರ್ಷಗಳ ಸಮಯ. ಅವಾಗ ಇದ್ದಿದ್ದು ಒಂದೇ ಚಾನಲು, ಡಿ ನ್ಯಾಷನಲ್ಲು. ಸಂಜೆ ಟೈಮು ಇಲ್ಲಾಂದರೆ ಭಾನುವಾರ ಮಾತ್ರ ಕನ್ನಡ ಚಲನಚಿತ್ರಗಳನ್ನ ಅದರಲ್ಲಿ ಪ್ರಸಾರ ಮಾಡ್ತಿದ್ರು. ಆ ಕಾಲದಲ್ಲಿ ಈ ಚಿತ್ರವನ್ನು ನೋಡಿದ ಒಂದು ನೆನಪು ನಮಗೆ. ಅಣ್ಣವರು ಕ್ಲೈಮ್ಯಾಕ್ಸಲ್ಲಿ ನಡ್ಕೊಂಡು ಬರೋದು, ಆ ಕಡೆಯಿಂದ ನಾಯಕಿ ಕೂಡ ಅವರನ್ನು ನೋಡಿ ಓಡಿ ಬರುವಂಥ ಸೀನು ಕಣ್ಣಿಗೆ ಕಟ್ಟಾಗಿದೆ. ಆ ಒಂದು ದುಃಖಭರಿತ ಹಾಡು, ಒಲವಿನ ಪೂಜೆಗೆ ಒಲವೇ ಮಂದಾರ ಅನ್ನೋ ಹಾಡು ಇವತ್ತಿಗೂ ಕಣ್ಣು ಕಟ್ಟಾಗಿದೆ. ಎಷ್ಟೋ ಜನ ನೀವು ಕೂಡ ಡಿ ಒನ್ನಲ್ಲೇ ನೋಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ವಿಷಯಕ್ಕೆ ಬರೋದಾದರೆ, ತಾಂತ್ರಿಕ ವರ್ಗಕ್ಕೆ ಬರೋಣ. ಈ ಚಿತ್ರವನ್ನು ಹೆಸರಾಂತ ನಿರ್ದೇಶಕರಾದಂತಹ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿರ್ತಾರೆ. ಇದು ಇವರ 7ನೇ ನಿರ್ದೇಶನದ ಚಿತ್ರ ಆಗಿರುತ್ತೆ. ಹಾಗೆ ಅಣ್ಣವರ ಒಂದು ನಾಯಕ ನಟನೆಯಲ್ಲಿ 3ನೇ ಚಿತ್ರ ಹಾಗೂ ಕೊನೆಯ ಚಿತ್ರ ಕೂಡ ಆಗುತ್ತೆ. ಇದಕ್ಕೂ ಮುಂಚೆ ಒಂದೆರಡು ಚಿತ್ರಗಳನ್ನ ಅಣ್ಣವರ ನಾಯಕತ್ವದಲ್ಲಿ ನಿರ್ದೇಶನ ಮಾಡಿರ್ತಾರೆ. ಅದ್ಭುತವಾಗಿ ಯಶಸ್ಸನ್ನು ಕೂಡ ಗಳಿಸಿರುತ್ತೆ. ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಪುಟ್ಟಣ್ಣ ಕಣಗಾಲ್ ಅವರು ಹೆಚ್ಚಾಗಿ ಕಾದಂಬರಿ ಆಧಾರಿತ ಚಿತ್ರಗಳನ್ನ ನಿರ್ದೇಶನ ಮಾಡ್ತಿರ್ತಾರೆ. ಆದರೆ ಇದು ಕಾದಂಬರಿ ಕತೆ ಅಲ್ಲದ 2ನೇ ಚಿತ್ರ ಇವರ ನಿರ್ದೇಶನದಲ್ಲಿ ಮೂಡಿ ಬಂದಿರುತ್ತೆ. ಇದಕ್ಕೂ ಮುಂಚೆ ಬಂದು ಶರಪಂಜರ ಅನ್ನೋ ಚಿತ್ರವನ್ನು ನಿರ್ದೇಶಿಸಿ ಯಶಸ್ವಿಯಾಗಿರ್ತಾರೆ ಪುಟ್ಟಣ್ಣ ಕಣಗಾಲ್ ಅವರು. ಹಾಗೆ ಈ ಚಿತ್ರದ ಒಂದು ಕಾಕತಾಳಿ ಅಂದರೆ, ಚಿತ್ರದ ಯಶಸ್ಸು ಒಂದು ನೆತ್ತಿಗೇರಿ ಅಂತಲೇ ಹೇಳ್ಬೋದು. ಶರಪಂಜರ ಚಿತ್ರದ ಬಗ್ಗೆ ಹೇಳ್ತಾ ಇರೋದು. ಆ ಚಿತ್ರದಲ್ಲಿ ಕಲ್ಪನಾ ಅವ್ರನ್ನ ಒಂದು ಪ್ರಧಾನ ಪಾತ್ರದಲ್ಲಿ ನೀವು ನೋಡ್ಬೋದು. ಅತ್ಯದ್ಭುತ ನಟನೆ. ಪುಟ್ಟಣ್ಣ ಕಣಗಾಲ್ ಅವರ ಅತ್ಯದ್ಭುತ ನಿರ್ದೇಶನ ಎರಡೂ ಇರುತ್ತೆ. ಆದರೆ ಯಶಸ್ಸು ನೆತ್ತಿಗೇರಿದಾಗ ಹೀಗಾಗುತ್ತೆ. ಪುಟ್ಟಣ್ಣ ಕಣಗಾಲ್ ಅವರು ಈ ಚಿತ್ರದ ಒಂದು ಪೂರ ಯಶಸ್ಸು ನಂದು ಅಂತ ಹೇಳ್ಕೊಳ್ಳೋದು, ಹಾಗೆ ಕಲ್ಪನಾ ಅವರು ಆ ಒಂದು ಚಿತ್ರದ ಯಶಸ್ಸು ನನ್ನಿಂದ ಅಂತ, ಹೀಗೆ ಇಬ್ಬರು ಒಂದು ಜಟಾಪಟಿಯಿಂದ ಇವರ ನಿರ್ದೇಶನದಲ್ಲಿ ಕಲ್ಪನಾ ಅವರ ನಟನೆ ಕೊನೆಗೊಳ್ಳುತ್ತೆ ಅಂತಲೂ ಹೇಳ್ಬೋದು. ಶರಪಂಜರ ಕೊನೆಯದಾಗಿರುತ್ತೆ. ಈ ವಿಷಯವಾಗಿ ಈ ಚಿತ್ರದ ಬಗ್ಗೆಯೂ ನಾನು ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತೀನಿ. ಇನ್ನು ನೆಕ್ಸ್ಟು ಈ ಚಿತ್ರದ ಚಿತ್ರಕಥೆಯನ್ನು ಪುಟ್ಟಣ್ಣ ಕಣಗಾಲ್ ಅವರ ಅಣ್ಣನಾದಂತಹ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರೇ ಸಿದ್ಧಪಡಿಸ್ತಾರೆ. ಹಾಗೆ ಈ ಚಿತ್ರದ ಒಂದು ನಿರ್ಮಾಣದ ಜವಾಬ್ದಾರಿಯನ್ನು ಪಿ ಮನ್ನಿಕಲ್ನವರು ವಹಿಸ್ಕೊಂಡಿರ್ತಾರೆ. ಛಾಯಾಗ್ರಹಣ ಬಂದು ಶ್ರೀಕಾಂತ್, ಹಾಗೆ ಸಂಕಲನ ಬಂದು ವಿ.ಪಿ. ಕೃಷ್ಣ ಅನ್ನೋರು ನಿರ್ವಹಿಸಿರ್ತಾರೆ. ಸ್ನೇಹಿತರೆ, ಬಿ ಮಲ್ಲಿಕ್ ಈ ಚಿತ್ರದ ಒಂದು ನಿರ್ಮಾಪಕರು ಕೂಡ ಹೌದು. ಇವರಿಗೆ ಬಾಲಿವುಡ್ನ ಒಂದು ಪರಿಚಯ ಚೆನ್ನಾಗಿರುತ್ತೆ. ಆ ಒಂದು ಕಾರಣದಿಂದ ಈ ಚಿತ್ರಕ್ಕೆ ಒಂದು ಪ್ರಧಾನ ಪಾತ್ರಕ್ಕೆ ಅಂದಿನ ಒಂದು ಪ್ರಸಿದ್ಧ ನಟರಾದಂತಹ ಶ್ರೀಯುತ ಪೃಥ್ವಿರಾಜ್ ಕಪೂರ್ ಅವ್ರನ್ನ ಈ ಚಿತ್ರಕ್ಕೆ ಒಂದು ಪ್ರಧಾನ ಪಾತ್ರಕ್ಕೆ ಆಯ್ಕೆ ಮಾಡ್ಕೊತಾರೆ. ಅವರು ಕೂಡ ನಟಿಸ್ತಾರೆ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ. ಅದು ಒಂದು ವಿಶೇಷ. ಇನ್ನು ಚಿತ್ರದ ತಾರಾಬಳಗಕ್ಕೆ ಬರೋಣ ಸ್ನೇಹಿತರೆ. ಈ ಚಿತ್ರದ ನಾಯಕ ನಟರಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಮನೋಜ್ನ ಅಭಿನಯವನ್ನು ನೀಡಿ ಕಣ್ಮನ ಕೂಡ ಎಲ್ಲರ ಕಣ್ಮನ ಸೆಳೆಯುತ್ತಾರೆ. ಹಾಗೆ ಈ ಚಿತ್ರದ ಒಂದು ನಾಯಕಿ ಪಾತ್ರದಲ್ಲಿ ಜಯಂತಿಯವರು ಅಭಿನಯಿಸಬೇಕಾಗಿರುತ್ತೆ. ಆದರೆ ಕಾರಣಾಂತರಗಳಿಂದ ಆ ಒಂದು ಪಾತ್ರಕ್ಕೆ ಒಪ್ಪದಿರುವ ಕಾರಣನೋ ಏನೋ ಇರ್ಬೋದು, ಕೊನೆಗೆ ಜಮುನಾ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ ನಿರ್ದೇಶಕರು. ಅವರು ಕೂಡ ಉತ್ತಮವಾಗಿ ಪಾತ್ರ ನಿರ್ವಹಣೆಯನ್ನು ಮಾಡಿರ್ತಾರೆ. ಹಾಗೆಯೇ ಇವ್ರ ಬಗ್ಗೆ ಒಂದು ಚಿಕ್ಕದಾಗಿ ಚೊಕ್ಕವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಮುನಾ ಅವರು ಆಲ್ರೆಡಿ ಭೂ ಕೈಲಾಸ ಹಾಗೂ ರತ್ನಗಿರಿ ರಹಸ್ಯ ಅನ್ನೋ ಒಂದು ಚಿತ್ರದಲ್ಲಿ ಇವರು ನಟಿಸಿರ್ತಾರೆ ಕನ್ನಡದಲ್ಲಿ. ಆ್ಯಕ್ಚುಲಿ ಇವರು ಬಂದು ತೆಲುಗಿನಲ್ಲಿ ಹಲವಾರು ಚಿತ್ರಗಳನ್ನ ಅಭಿನಯ ನೀಡಿರ್ತಾರೆ. ಇನ್ನು ಮುಂದೆ ಬಂದು ವಿಶೇಷ ಅಂದರೆ, ತಂದೆ ಪಾತ್ರದಲ್ಲಿ ಆಗಲೇ ಹೇಳಿದಾಗೆ ಪೃಥ್ವಿರಾಜ್ ಕಪೂರ್ ಅವರು ನಟಿಸಿರ್ತಾರೆ. ಇನ್ನುಳಿದ ಪಾತ್ರವರ್ಗದಲ್ಲಿ ಬಂದು ನಾಗೇಂದ್ರ ರಾವ್, ಬಾಲಕೃಷ್ಣ, ನರಸಿಂಹರಾಜು, ಹಾಗೆ ತಾಯಿ ಪಾತ್ರದಲ್ಲಿ ಬಿ ಜಯಮ್ಮ, ವಜ್ರಮುನಿ, ಸುರೇಖಾ, ಭದ್ರಾಚಲಂ ಮುಂತಾದವರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಚಿತ್ರದ ಒಂದು ವಿಶೇಷ ಹೇಳಬೇಕು ಅಂತಂದರೆ, ಅಂದಿನ ಕಾಲಕ್ಕೇ 10 ಲಕ್ಷ ಖರ್ಚು ಮಾಡಿ ಈ ಚಿತ್ರದ ಮುಹೂರ್ತವನ್ನು ಸಮಾರಂಭವನ್ನು ಅದ್ದೂರಿಯಾಗಿ ಪ್ರೊಡ್ಯೂಸರು ಮಾಡಿರ್ತಾರೆ. ಮಾಹಿತಿ ಪ್ರಕಾರ 10 ಲಕ್ಷ ಅನ್ನೋದು ಕಡಿಮೆ ಬಜೆಟಲ್ಲ ಅಂದಿನ ಕಾಲಕ್ಕೆ. ಒಂದು
ಕಡಿಮೆ ಬಜೆಟ್ನ ಚಿತ್ರವನ್ನೇ ನಿರ್ಮಾಣ ಮಾಡ್ಬೋದು ಅಂತ ಹೇಳಲಾಗುತ್ತೆ. ಆದರೆ ಮಾಹಿತಿಗಳ ಪ್ರಕಾರ ಈ ಚಿತ್ರ ಬಂದು ಅಷ್ಟು ಯಶಸ್ವಿ ಆಗಲಿಲ್ಲ ಅನ್ನೋದು ವಿಷಾದಕರ ಸಂಗತಿ. ಪುಟ್ಟಣ್ಣ ಹಾಗೂ ರಾಜಣ್ಣನವರ ಕಾಂಬಿನೇಷನ್ನ ಮಲ್ಲಮ್ಮನ ಪವಾಡ ಹಾಗೂ ಕರುಳಿನ ಕರೆ ಚಿತ್ರಗಳ ಅದ್ಭುತ ಯಶಸ್ಸಿನಿಂದ ಸ್ಫೂರ್ತಿ ಪಡೆದು ಈ ಚಿತ್ರ ಕೂಡ ಅದ್ಭುತ ಓಪನ್ ಅಂತೂ ಪಡ್ಕೊಳ್ಳುತ್ತೆ. ಆದರೆ ಇದ್ದಕ್ಕಿದ್ದ ಹಾಗೆ ಗಳಿಕೆಯಲ್ಲಿ ತುಂಬ ದುರ್ಬಲತೆಗೊಳ್ಳುತ್ತೆ ಅಂತ ಹೇಳ್ಬೋದು. ಅಂದರೆ ಪ್ರೇಕ್ಷಕರನ್ನು ಥಿಯೇಟ್ರಿಗೆ ಆಕರ್ಷಿಸಲು ವಿಫಲವಾಗುತ್ತೆ. ಒಂದು ಸಾಧಾರಣ ಚಿತ್ರವಾಗಿ ಉಳ್ಕೊಳ್ಳುತ್ತೆ ಸ್ನೇಹಿತರೆ. ಆದರೆ ನನ್ನ ಪ್ರಕಾರ ಈ ಒಂದು ಚಿತ್ರದ ಹಾಡುಗಳು ಇವತ್ತಿಗೂ ಎಲ್ಲರ ಜನಮಾನರ ಮಾನಸದಲ್ಲಿ ಅಚ್ಚಳಿಯದೆ ಉಳ್ಕೊಂಡಿವೆ ಅಂತಲೇ ಹೇಳ್ಬೋದು. ಅದರ ಒಂದು ಕ್ರೆಡಿಟ್ ಬಂದು ಚಿತ್ರದ ಜೀವಾಳ ಉಸಿರು ಸಂಗೀತಕಾರರಿಗೆ ಸಲ್ಲಬೇಕು. ಚಿತ್ರ ಸಾಧಾರಣ ಯಶಸ್ಸು ಕಂಡಿರ್ಬೋದು, ಆದರೆ ಸಂಗೀತಕಾರರಿಗೆ ಅದರ ಎಲ್ಲ ಮಾರ್ಕ್ಸ್ಗಳನ್ನು ಕೊಡಲೇಬೇಕಾಗುತ್ತೆ. ಹಾಗೆ ಈ ಚಿತ್ರದ ಒಂದು ಸಂಗೀತವನ್ನು ಎಂ ರಂಗಾರಾವ್ ಅವರು ಅದ್ಭುತವಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಅದ್ಭುತ ಹಾಡುಗಳನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಸಾಹಿತ್ಯ ಹಾಗೂ ಸಂಭಾಷಣೆಯನ್ನು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರೇ ಬರೆದಿರ್ತಾರೆ. ಸುಮಾರು ಈ ಚಿತ್ರದಲ್ಲಿ 5 ಹಾಡುಗಳು ಮೂಡಿ ಬಂದಿರ್ತವೆ. ಅವುಗಳಲ್ಲಿ ಕೆಲವು ಹಾಡುಗಳನ್ನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಫಲಿಸಿತು ಒಲವಿನ ಪೂಜಾ ಫಲ, ಎನಗಿಂದು ಕೂಡಿ ಬಂತು ಕಂಕಣ ಬಲ. ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಅತ್ಯದ್ಭುತ ಹಾಡು ಇಂದಿಗೂ ಕೇಳ್ತಾ ಇದ್ದರೆ ಇನ್ನೂ ಕೇಳಬೇಕು ಅಂತ ಮನಸ್ಸಿಗೆ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಸುಶ್ರಾವ್ಯವಾಗಿ ಹಾಡಿರ್ತಾರೆ. ಹಾಗೆ ಸಾಹಿತ್ಯ ಕೂಡ ಅಷ್ಟೇ ಅಚ್ಚುಕಟ್ಟಾಗಿದೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಹಾಡು, ಜನ್ಮ ಜನ್ಮದ ಅನುಬಂಧ, ಜನುಮ ಜನುಮಗಳ ಪ್ರೇಮಾನುಬಂಧ, ಜನುಮ ಜನುಮದ ಅನುಬಂಧ ಅನ್ನೋ ಹಾಡು ಕೂಡ ಅಚ್ಚುಕಟ್ಟಾಗಿ ಮೂಡಿ ಬಂದಿರುತ್ತೆ. ಪಿ ಶ್ರೀನಿವಾಸ್ ಅವರು ಈ ಹಾಡನ್ನು ಅತಿ ಸುಂದರವಾಗಿ ಕಟ್ಟಿಕೊಡ್ತಾರೆ. ಕೇಳೋದಕ್ಕೆ ಅದ್ಭುತವಾಗಿ ಮೂಡಿಬಂದಿದೆ. ಇನ್ನು ನನ್ನ ನೆಚ್ಚಿನ ಮತ್ತೊಂದು ಹಾಡು ಕೂಡ ಅಂತ ಹೇಳ್ಬೋದು, ಟೈಟಲ್ ಸಾಂಗು, ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಜೀವನ ಸಾಕ್ಷಾತ್ಕಾರ. ಈ ಹಾಡಂತೂ ನಾನು ಬದುಕಿರೋವರೆಗೂ ಮರೆಯೋದಕ್ಕಾಗಲ್ಲ. ಅಷ್ಟು ಒಂದು ಸುಮಧುರ ಗೀತೆ, ಅಂದಿನ ಕಾಲಕ್ಕೆ ಒಂದು ಯುಗಳ ಗೀತೆ ಅಂತಲೂ ಹೇಳ್ಬೋದು, ಒಂದು ಪ್ರೀತಿಯ ಸಂಕೇತ ಅಂತ ಹೇಳ್ಬೋದು. ಅಷ್ಟು ಸುಮಧುರವಾಗಿ ಮೂಡಿಬಂದಿರುತ್ತೆ ಈ ಹಾಡು. ಈ ಹಾಡು 2 ಶೇಡಲ್ಲಿ ಬರುತ್ತೆ. ಒಂದು ದುಃಖಭರಿತ ಸನ್ನಿವೇಶ ಹಾಗೂ ಒಂದು ಆನಂದ ಭರಿತ ಸಂಗೀತವಾಗಿ ಮೂಡಿಬರುತ್ತೆ. ಒಟ್ಟಿನಲ್ಲಿ ಎಲ್ಲ ಹಾಡುಗಳು ಅದ್ಭುತವಾಗಿ ಮೂಡಿಬಂದು ಒಂದು ಚಿತ್ರಕ್ಕೆ ಜೀವವನ್ನು ಕೊಡ್ತವೆ. ಇಷ್ಟು ಒಂದು ಹಾಡುಗಳ ಯಶಸ್ಸಿದ್ರೂ ಕೂಡ ಚಿತ್ರ ಸ್ವಲ್ಪ ಚಿತ್ರಕಥೆಯ ಒಂದು ದುರ್ಬಲತೆಯಿಂದ ಅಷ್ಟು ಜನಕ್ಕೆ ಇಷ್ಟ ಆಗಲ್ಲ. ಮೊದಲಾರ್ಧ ತೂಗಿಸ್ಕೊಂಡು ಹೋಗುತ್ತೆ, ಆದರೆ ಸೆಕೆಂಡ್ ಹಾಫಲ್ಲಿ ಬಂದು ತುಂಬ ಎಳೆದಿದ್ದಾರೆ ಅಂತ ಹೇಳ್ಬೋದು, ಇಲ್ಲ ಒಂದು ಗೋಳು ಅಂತಲೂ ಹೇಳ್ಬೋದು. ಅದು ಜನಕ್ಕೆ ಇಷ್ಟವಾಗಲಿಲ್ವೇನೋ, ಅದರಿಂದ ಚಿತ್ರ ಒಂದು ತಕ್ಕ ಮಟ್ಟಿಗೆ ಓಡುತ್ತೆ ಅಂತಲೇ ಹೇಳ್ಬೋದು. ಒಂದು ಕಮರ್ಷಿಯಲ್ ಆಗಿ ಹೆಸರು ಮಾಡೋಕ್ಕಾಗಲ್ಲ. ಹಾಗೆ ಸ್ನೇಹಿತರೆ, ಸ್ಟಾರ್ಟಿಂಗಲ್ಲಿ ಒಂದು ವಿಷಯ ಹೇಳಿದ್ದೆ ನಾನು ಕಲ್ಪನಾ ಅವರ ಹಾಗೂ ಪುಟ್ಟಣ್ಣವರ ಬಗ್ಗೆ. ಈ ಒಂದು ಚಿತ್ರದಲ್ಲೂ ಕೂಡ ಪುಟ್ಟಣ್ಣ ಹಾಗೂ ರಾಜ್ಕುಮಾರ್ ಅವರ ನಡುವೆ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ. ಇದು ಅವರಿಬ್ಬರ ಕಾಂಬಿನೇಷನ್ನಲ್ಲಿ ಮೂಡಿಬಂದಂತಹ ಕೊನೆಯ ಚಿತ್ರವಾಗಿ ಉಳ್ಕೊಳ್ಳುತ್ತೆ. ಇನ್ನು ಮುಂದೆ ಯಾವತ್ತೂ ಪುಟ್ಟಣ್ಣ ಕಣಗಾಲ್ ಅವರು ರಾಜ್ಕುಮಾರ್ ಅವರ ನಾಯಕ ನಟನೆಯಲ್ಲಿ ನಿರ್ದೇಶನ ಮಾಡಲು ಅವಕಾಶ ಸಿಗೋದಿಲ್ಲ. ಸಿಕ್ಕಿದ್ದರೆ ಇನ್ನೂ ಹಲವಾರು ಕಾದಂಬರಿ ಆಧಾರಿತ ಚಿತ್ರಗಳನ್ನ ನಿರ್ದೇಶಿಸಿ ಒಂದು ಕನ್ನಡ ಚಿತ್ರರಂಗಕ್ಕೆ ಉತ್ತಮ ಕೊಡುಗೆಯನ್ನು ಅವರು ನೀಡ್ತಿದ್ರು ಅಂತ ಹೇಳ್ಬೋದು. ಆದರೆ ಇದರ ನಂತರ ಬಂದಂತಹ ಒಂದು ಚಿತ್ರ ಪುಟ್ಟಣ್ಣ ಕಣಗಾಲ್ ಅವರಿಗೆ ಒಂದು ಅತ್ಯುನ್ನತ ಸ್ಥಾನವನ್ನು ಕಲ್ಪಿಸಿಕೊಡುತ್ತೆ. ನಿರ್ದೇಶಕರ ಬ್ರಹ್ಮ ಅಂತ ಕೂಡ ಹೆಸರನ್ನು ತಂದುಕೊಡುತ್ತೆ. ಹಾಗೆ ಸ್ನೇಹಿತರೆ, ನಮ್ಮ ಪವರ್ ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ವೀಕ್ಷಣೆಯನ್ನು ಮಾಡಿ ಆಶೀರ್ವದಿಸಿ, ಹರಸಿ, ಹಲವಾರು ಸ್ವಾರಸ್ಯಕರ ಘಟನೆಗಳನ್ನ ನಿಮ್ಮ ಮುಂದೆ ಹಂಚ್ಕೊತಾ ಇರ್ತೀನಿ. ಇನ್ನೂ ಹಲವಾರು ಅಣ್ಣವರ ಒಂದು ನಟನೆಯ ಚಿತ್ರಗಳ ಬಗ್ಗೆ ಮಾಹಿತಿನ ಹೊತ್ತು ತರ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಿಳಿದೋ ತಿಳಿಯದೆಯೋ ತಪ್ಪು ಮಾಹಿತಿ ನೀಡಿದ್ದಲ್ಲಿ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ.